ಹಲೋ ಫ್ರೆಂಡ್ಸ್, ನಾನು ಮಾಡ್ತಾಯಿದ್ದೀನಿ ಇವತ್ತು ಮಟನ್. ಇದೆಲ್ಲ ಮಸಾಲ ನಿಮಗೆ ನನ್ನ ರೆಸಿಪಿ ಏನನ್ನ ಇಲ್ಲಿ ನೋಡಿ ತೊಗೊಂಡಿದ್ದೀನಿ. ಕೊರಂಡರ್, ಮೆಣಸಿನ್ಕಾಯಿ, ಉಳ್ಳಾಗಡ್ಡಿ ಇದೆಲ್ಲ ಪೇಸ್ಟ್ ಮಾಡ್ತೀನಿ. ಅಲ್ಲ, ಬೆಳ್ಳುಳ್ಳಿ, ಪುದೀನ. ಇವಾಗ ನಾನು ಇದನ್ನೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ದೀನಿ. ಸ್ವಲ್ಪ ಎಣ್ಣೆ ಇದಿವಾಗ ಮಿಕ್ಸ್ ಆಯಿತು ಪೂರ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು 30 ಮಿನಿಟ್ಸ್ ಇದಕ್ಕೆ ಫುಲ್ ಮಿಕ್ಸ್ ಮ್ಯಾಚ್ ಆಗಲಿ. 30 ಮಿನಿಟ್ಸ್ ಬಿಟ್ಟು ಇದನ್ನು ರೆಡಿ ಮಾಡೋಣ. ಇದೆಲ್ಲ ಖಡಾ ಮಸಾಲ ನೋಡಿ, ಎಲ್ಲ ಹಾಕಿದ್ದೇನೆ. ನಾನು ಎಣ್ಣೆ ಹಾಕಿದ್ದೇನೆ. ಎಣ್ಣೆ ಬಿಸಿ ಆಗ್ತಾಯಿದೆ. ಇವಾಗ ಹಾಕೋಣ. ಇಲ್ಲೇ ಅದು ಹಾಕಿದ್ದೇನೆ. ಇಲ್ಲ, ಖಡಾ ಮಸಾಲ ಚಟಪಟ ಅಂದಮೇಲೆ ಉಳ್ಳಾಗಡ್ಡಿ ಹಾಕೋಣ. ಸ್ವಲ್ಪ ಬಾಡಿಸ್ಬಿಡೋಣ. ಹೀಗೆ ನೋಡಿ, ಬಾಡಿಸಿದ್ರೆ ಚೆನ್ನಾಗಿ ಚಟಪಟ ಅನ್ನೋತ್ತೆ. ಇದು ಅಲ್ವಾ, ಬರ್ತಾ ಇದೆಯಲ್ವಾ ಸೌಂಡು ನೋಡಿ, ಬಿಸಿ ಆಗ್ತಾಯಿದೆ. ಸ್ವಲ್ಪ ಮೆಣಸಿನ್ಕಾಯಿ ಹಾಕ್ಬಿಡೋಣ. ಮೆಣಸಿನ್ಕಾಯಿ ಹಾಕಿದ್ರೆ ಚಟಪಟ ಅನ್ನುತ್ತೆ. ಅದನ್ನು ಬಾಡಿಸ್ಬಿಡೋದು. ಉಳ್ಳಾಗಡ್ಡಿ ಈ ಥರ ಮಾಡಿದರೆ ಬೇಗ ಬೇಯುತ್ತೆ, ಬೇಗ ರೆಡ್ನೆಸ್ ಬರುತ್ತೆ, ಚೆನ್ನಾಗಾಗುತ್ತೆ. ಈ ಸಲ ಎಲ್ಲ ಪುಡಿ ಮಾಡಬೇಕು ಉಳ್ಳಾಗಡ್ಡಿ, ಆಯಿತಾ? ಮೆಣಸಿನ್ಕಾಯಿ ಆಗಿದೆ. ಇವಾಗ ಉಳ್ಳಾಗಡ್ಡಿ ಹಾಕೋಣ. ಪುಡಿ ಈ ಥರ ಬಾಡಿಸಿದ್ರೆ ಈ ಥರ ಆಗುತ್ತೆ. ಸ್ವಲ್ಪ ಸಾಲ್ಟ್ ಹಾಕಿದರೆ ಚೆನ್ನಾಗಾಗುತ್ತೆ. ಕಾಣ್ತಿದೆಯಾ ಫ್ರೆಂಡ್ಸ್? ಪುದೀನ, ಅಲ್ಲ, ಬೆಳ್ಳುಳ್ಳಿ, ಒಂಚೂರು ಕೊತ್ತಂಬರಿ ಸ್ವಲ್ಪ ಹಾಕೋಣ. ಅದಕ್ಕೆ ಸ್ವಲ್ಪ ನೀರು ಹಾಕೋಣ. ನೋಡಿ, ಮಸಾಲೆ ರೆಡಿಯಾಗಿದೆ. ಇಲ್ಲಿ ಇದು ಇನ್ನೊಂದು ಸ್ವಲ್ಪ ರೆಡ್ ಆಗಬೇಕು, ಆವಾಗ ಮಸಾಲೆ ಮಿಕ್ಸ್ ಮಾಡೋಣ, ಆಯಿತಾ? ಮಸಾಲ ಇದರಲ್ಲಿ ಹಾಕೋಣ, ಉಳ್ಕಿದ್ದನ್ನು ಅದರಲ್ಲಿ ಹಾಕೋಣ. ನೋಡಿ ಫ್ರೆಂಡ್ಸ್, ಮಸಾಲೆ ಹಾಕಿ ಬಾಡಿಸಿದ್ರೆ ಹೀಗಾಗುತ್ತೆ. ಇನ್ನೊಂದು ಸ್ವಲ್ಪ ಹಸೆ ವಾಸನೆ ಹೋಗೋ ಮಟ್ಟ ಬಾಡಿಸೋಣ. ಹಸೆ ವಾಸನೆ ಹೋಗಿದ ಮೇಲೆ ಈ ಮಸಾಲಾನ ಇದರಲ್ಲಿ ಹಾಕೋಣ. ಹಲೋ ಫ್ರೆಂಡ್ಸ್, ನೋಡಿ, ನಾನು ಹಾಕಿದ್ದೇನೆ, ಎಲ್ಲ ಕೂಡಿ ಮಿಕ್ಸ್ ಮಾಡಿದ್ದೇನೆ. ಸ್ವಲ್ಪ ಕುದೀಲಿ. ಕುದ್ದ ಮೇಲೆ ಬಿಸಿನೀರು ಹಾಕೋಣ. ಬಿಸಿನೀರಿಗೆ ಇಟ್ಟಿದ್ದೇನೆ ಮಾಡಲಿಕ್ಕೆ. ಬಿಸಿನೀರು ಹಾಕಿಬಿಟ್ಟು ಬಾಸ್ಮತಿ ಅಕ್ಕಿ, ನಾರ್ಮಲ್ ಅಕ್ಕಿ ಹಾಕಿದರೆ ಬಿರಿಯಾನಿ ರೆಡಿ.